ಇಲ್ಲಿ ಟೋಟಲ್ 6 ಜನ ಪೂಜಾರಿ ಇದ್ರು. 6 ಜನಕ್ಕೆ 1 ಎಕರೆ 10 ಗುಂಟೆ 1 ಎಕರೆ 10 ಗುಂಟೆ ಹಿಂಗೆ ಟೋಟಲ್ 6 ಜನಕ್ಕೆ 6 ಜನಕ್ಕೆ ಕೊಟ್ಟಿತ್ತು. ಅದರಲ್ಲಿ ಅವ್ರ ಅಣ್ಣ ತಮ್ಮಿರೋ ಭಾಗ ಆಗಿ 20 ಗುಂಟೆ ಉಳ್ಕೊಂಡಿದೆ, ಹಂಚ್ಕೊಂಡಿದೆ. ಈಗ ಇರೋದ್ರಲ್ಲಿ ಕೆಲವರಿಗೆ 2 ಗುಂಟೆ ಇದೆ, ಕೆಲವರಿಗೆ 3 ಗುಂಟೆ ಇದೆ, ಕೆಲವರಿಗೆ 5 ಗುಂಟೆ ಇದೆ. ಈಗ ಏಕಾಏಕಿ ಯಾವುದೇ ಇದನ್ನು ಕೊಡದೇನೆ, ಈ ನೋಟಿಸ್ ಕೊಡದೇನೆ ಈ AC DC ಇವರೆಲ್ಲ ರಾಜಕೀಯದ ಕುಂಭಕ್ಕಿಂದ ಹಿಡಿದು ನಮ್ಮ ಕವಲೆ ಗದ್ದೆಗಳನ್ನ ಯಾರೋ 3ನೇ ಪಾರ್ಟಿಗೋಸ್ಕರ ನಮ್ಮ ಕವಲೆ ಗದ್ದೆ ಒಂದ್ ಸೈಡ್ ರಾಜಕೀಯ ಮಾಡ್ಕೊಂಡಿಲ್ಲಿ ಕವಲೆ ಗದ್ದೆಗಳನ್ನ ಹೊಡ್ಕೊಡ್ತಾ ಇದಾರೆ. ನಾವು ಕೇಳ್ತಾ ಸರ್, ಇಲ್ಲಿ ಏನಾಗಿದೆ ಅಂದ್ರೆ ಅಪ್ ಟು ಮಂಡ್ಯ ರೋಡಿಂದ ನಮ್ಮ ಈ ಕಡೆ ನಾಮಗಲ್ ಕಡೆಯಿಂದ ಹೋಗ್ತಾ ಎಡಭಾಗ ಸಿಗುತ್ತೆ, ಅಲ್ಲಿಂದ ಮಕ್ಬುಲ್ ಅನ್ನೋರ್ದಿದೆ, ಆ ಜಮೀನು ಹೊಡೆದಿಲ್ಲ. ಅಲ್ಲಿಂದ ಈ ಕಡೆ ಬಂದ್ರೆ ಇಲ್ಲಿ SC ಕಾಲೇಜು ಅವರವು ಇದೆ, ಅವರವು ಹೊಡಿತಾ ಇದ್ದಾರೆ. ಮುಸ್ಲಿಮ್ಸ್ ಅವರನ್ನ ಯಾವುದೇ ಕಾರಣ ಕೈ ಆಗ್ತಾ ಇಲ್ಲ ಅವರು. ಈಗ ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು, ಆ ಕಡೆ ಬಂದು ನಮ್ಮ ದೊಡ್ಡಪ್ಪ ಅವ್ರದ್ದು, ತಿರ್ಗಾ ಮತ್ತೆ ಆ ಕಡೆ ಬಂದ್ರೆ ನಮ್ಮ ಚಿಕ್ಕಪ್ಪ ಅವ್ರದ್ದು. ಹಿಂಗೆ ಇದು ಅನುಕೂಲ ಆಗೋದು ಮುಸ್ಲಿಮ್ಸ್ಗೆ, ನಮ್ಮ ಹಿಂದೂಗಳಿಗೆ ಅನುಕೂಲ ಆಗಲ್ಲ. ಇಲ್ಲಿ ಹಿಂದೂಗಳಿಗೆ ಅವ್ರ ಮನೆಗಳಿಗೋಸ್ಕರ ಆಮೇಲೆ ಇಲ್ಲಿ ಮನೆ ಕಟ್ಟಿದ್ದಾರೆ. ಮನೆ ಕಟ್ಟಿದಕ್ಕೆ ರೋಡ್ ಇಲ್ಲ, ಇನ್ನೊಂದಿಲ್ಲ. ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಡ್ಬೋದಾ? ಅದಕ್ಕೆ ಆ ಮನೆಗಳಿಗೋಸ್ಕರ ಇದು ಮಾಡ್ತಾ ಇದಾರೆ. ಈಗ ನೋಡಿ ಸರ್, ಇವರು ಜಾಫರ್ ಅಂತ ಹೇಳಿ ಮನೆ ಕಟ್ಕೊಟ್ಟಿದ್ದಾರೆ. ಅವ್ರಿಗೆ ಮನೆ ಕಟ್ಕೊ ಕೌನ್ಸಿಲರ್ ಅವರು. ಇಲ್ಲೇನಾಗಿದೆ, ತಲಾಕ್ ಪಂಚಾಯತಿ ಎಲ್ಲ ಮುಸ್ಲಿಮ್ಸೇ ಮೇಲ್ಗೈ ಆಗಿದೆ. ಇವ್ರಿಲ್ದೇನೆ ಯಾವುದೇ ಕಾರಣಕ್ಕೂ ಇಲ್ಲಿ ಏನು ನಡೆಯಲ್ಲ. ಯಾವುದೇ ಒಂದು ಇದು ಮಾಡ್ಕೊಳ್ಕೋರು ನಮಗೆ ನೀವು ಅಷ್ಟು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ, ಇಷ್ಟು ಕೊಟ್ಟರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂಗಾಗಿ ನಮಗೆ ಈಗ ಸರ್ಕಾರದಿಂದ ಏನು ನಮ್ಮ ಜಮೀನು ನಮ್ಗೆ ಬೇಕು. ಇಲ್ಲಿ ಧರ್ಮಸಿಂಗ್ ಕಾಲದಲ್ಲಿ ನೀರು ಕೆರೆ ಕಟ್ಟೆ ಹೊಡೆದೋದಾಗ ಎಲ್ಲ ಜಮೀನು ಮಾಡೋದು ಬಿಟ್ಬಿಟ್ರು. ಮೂಲ ವೃತ್ತಿ ಬಂದು ಮೀನು ಹಿಡಿಯೋದು, ಒಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಇಷ್ಟೇ. ಅಲ್ಲಿ ಕಾಲೇಜ್ ಹೋಯ್ತು, ಈಗ ಏಕೈಕ ಯಾವಾಗಿಂದ ಹೊಡೆಯಕ್ಕೆ ಶುರು ಇದು 5 ದಿವಸ ಆಯ್ತು. 5 ದಿವಸ ಆಯ್ತು. ನಾವು 5 ದಿವಸದಿಂದ ನಾವು ಏನು ಹೋರಾಟ ಕೊಡ್ತೀವಿ, ಏನು ಯಾವುದೇ ಪತ್ರ ಏನು ದಾಖಲೆ ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ಲ ಅವರು. ನಾನು ಬಂದು ಕೇಳಿದ್ರೆ ನಿಮ್ಗೆ ಕೊಟ್ಟಿದ್ರೆ ಕೊಡಿ ಅಂತ ಅಂದ್ರೆ, ನಮ್ಗೆ ಮೇಲಿಂದ ಬಂದಿದೆ ಕಣೋ, ನಾನು ಹೊಡೆಯೋದೇ ಅಂತಾರೆ. ಅಲ್ಲ, ದರ್ಪದಿಂದಲೇ ಮಾಡ್ತಾರೆ ಸರ್ ಇದು. ಈಗ ನನ್ನ ತಮ್ಮ ಮೊನ್ನೆ ಶುಕ್ರವಾರ ದಿನ ಬಂದು 8 ಗಂಟೆ ಇದ್ದ, ಹಣ ಹಿಂಗೆ ಮಾಡ್ಬಿಡ್ತಾರೆ ಕಣ ಅಂತ. ನಾನು ಬರ್ತೀನಿ ತಾವ್ರಿ ಅಲ್ಲೇ ಇದ್ರು ಅಂತ ಅಂದೆ. ಅಷ್ಟರೊಳಗೆ ತಿರ್ಗಾ ಬಂದು ಫೋನ್ ಮಾಡೋದು, ನನ್ನ ತಮ್ಮ ಇಲ್ಲಿಲ್ಲ, ಅವ್ನು ಎಲ್ಲೋದ ಅನ್ನೋದೇ ಗೊತ್ತಿಲ್ಲ. ಫೋನ್ ಮಾತ್ರ ರಿಂಗ್ ಆಗ್ತಾ ಇದೆ. 4 ದಿವಸ ಆಗೈತೆ. ನನ್ನ ತಮ್ಮ ನಾನು ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡ್ತಿರಲಿಲ್ಲ. ನಾನು ಹಿಂಗಾಗೈತೆ ಅಂತ ಈಗ ಅವನೇ ಫೋನ್ ಮಾಡಿದಾಗ ನಾನು ಬಂದಾಗ ಏನಾಯ್ತು, ಇಲ್ಲಿಗೆ ಬರ್ತೀನಿ ಕಣ, ನಾನು ಬರ್ತೀನಿ ಅಲ್ಲೇ ಇರೋ, ಏನು ಅದು ಯಾರು ಬರ್ತಾರೆ ನಾನು ನೋಡ್ತೀನಿ ಅಂತ ನಂದೆ. ಸಾಯಂಕಾಲ 8 ಗಂಟೆಲಿ ಫೋನ್ ಮಾಡ್ದೆ. 8 ಗಂಟೆಲಿ ಫೋನ್ ಮಾಡಿದಾಗ ಇಲ್ಲಿ ಬಂದೆ, ನನ್ನ ತಮ್ಮ ಇಲ್ಲಿ ಕಾಣ್ತಿಲ್ಲ. ತಿರ್ಗಾ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಮ್ಮ ಚಿಕ್ಕಪ್ಪನ ಹತ್ರ ಹೋದೆ, ಅವರೆಲ್ಲ ಗೊಳೋ ಅಂತ ಕತ್ಕೊಂಡ್ಬರು. ಸರ್, ನನಗೆ ಈ ಜಮೀನು ಮಾಡೋಕ್ಕೆ ನಮಗೆ ಮಾಡಿಕೊಡಿ, ಜಮೀನು ಬಿಟ್ಕೊಡಿ. ಇಲ್ಲ ಕಾನೂನು ನಮ್ಮ ಕಾನೂನುಬದ್ಧವಾಗಿ ಎಲ್ಲ RTC ಇದೆ, ಪ್ರತಿಯೊಂದು ಇದೆ. ನಮ್ಮ ಜಮೀನು ನಮ್ಗೆ ಬಿಟ್ಕೊಡಿ ಸರ್. ಗಿರೀಶ್ ಅಂತ ಹೇಳಿ. ತಿಳುವಳಿಕೆ ಕೊಟ್ಟಿಲ್ಲ ಸ್ವಾಮಿ, ಅಕ್ರಮ ಹೊಡಿತಾವ್ರೆ. ಯಾರಿಗೆ ಮುಸ್ಲಿಂ ಬೇಕು, ರೈತರು ಬೇಕು. ನಾವು ನಮ್ಮ ಮಕ್ಕಳವರಿಗೆ ಬಟ್ಟ ವಿಷ ಕೊಡೋದು ಸ್ವಾಮಿ. ನಾವು 10 ಜನ ಇದ್ದೇವೆ, ನಾವ್ ಎಲ್ಲಿಗೆ ಹೋಗೋದು? ಇದೇ ನಂಬ್ಕೊಂಡಿದ್ದೇವೆ. ಇವತ್ತು ಏಕ್ದಮ್ ಬಂದು ಹೊಡಿತಾರಲ್ಲ, ನಮ್ ಕತೆ ಏನಾಗನ್ನ? ಅವ್ರಿಗೋಸ್ಕರ, ಮುಸ್ಲಿಮ್ಗೋಸ್ಕರ ಮಾಡ್ತಾವ್ರೆ ನೋಡಿ. ಯಾವ್ದು ನಮ್ಮವ್ರ ಒಂದು ಮನೆ ಇಲ್ಲ, ಎಲ್ಲ ಅವ್ರಿಗೆ ಮಾಡಿ ಅಕ್ರಮ ಮಾಡಿ ತಗೊಂಡು ರಾತ್ರಿ ಬಡದಿ ಕೊಡ್ತಾರ ಅದು ಮನೆ. ನಮ್ದೇ ನೀರ್ಗಂಟಿದೆ, ಇನ್ಯಾರ್ದು ಇಲ್ಲ, ಹಿಂದೂಗಳ್ದೆ ಇನ್ಯಾರ್ದು ಇಲ್ಲ, ನಮ್ಮ ಹಿಂದೂಗಳ್ದೆ ಮಾಡ್ತಾರ. ಬೇರೆ ಯಾರು ಮುಟ್ಟೇ ಇಲ್ಲ ಅವರು. ಅದು ಅವರೇ ಬಂದು ಹೊಡ್ಸಿರೋದು. ಇದು ಚೀಫ್ ಆಫೀಸರು ACDC ಎಲ್ಲ ಅವ್ರಿಗೆ ರೆಕಮೆಂಡ್ ಕೊಟ್ಟು ಇದೆಲ್ಲ ಹೊಡ್ಸಿರೋ ಸ್ವಾಮಿ. ಇಷ್ಟೇ. ಅವ್ರು ಹೇಳವ್ರೆ ನೋಡಿಸ್ತಾ ಇದೀವಿ ಅಂತಾರೆ ಚೀಫ್ ಆಫೀಸರು. ಹೆಂಗ್ ಮಾಡೋದು? ಹೇಳ್ದ ಅವ್ರಿಗೆ ಹೋಗಿ ನೋಡಿ ಯಾವ್ದು ಹೇಳ್ತೀವಿ ಅಂತ ಅವ್ರು ಹೇಳಿದ್ರು ಅಷ್ಟೇ. ಅದು ಹೇಳಿದ್ವಿ, ಅಲ್ಲಿಗೆ ಹೋಗಿದ್ವಿ ಸ್ವಾಮಿ. ಇನ್ನೇನ್ ಹೇಳ್ಬಿಡ್ತಾರೆ ಸ್ವಾಮಿ, ಗ್ರಾಂಟ್ ಇಲ್ಲೇ ಆಯ್ತು ಅನ್ಬೋದು. ಆಗಿದ್ದು ನಮ್ಮ ಹೆಸರು ಆಗಿ RTC ಬಂದಾಗ ಬಂದ ಕಂಡೆ. ಸುಳ್ಳು ಹೇಳ್ತೀವ? ಖಂಡಿತ ಸ್ವಾಮಿ. ಏನು ಕೊಟ್ಟಿಲ್ಲ ಸ್ವಾಮಿ. ತಿಳುವಳಿಕೆ ಕೇಳಕ್ ಹೋದ್ರೆ ಹೊಡಿತೀರಾ, ಹೊಡಿ ಬನ್ನಿ ಅಂತಾರೆ. ಏನ್ ಮಾಡೋದು? ಎಲ್ಲ ಒಂದಷ್ಟು
ಬೇರೆ ಬೇರೆ ಧರ್ಮದವರೇ ಬಂದು ರಿಮೂವ್ ಮಾಡ್ತಾ ಇದಾರೆ, ತೆರವುಗೊಳಿಸ್ತಾ ಇದಾರೆ. ಅವ್ರಿಗೆಲ್ಲ ಮಾಡಿಸಿದ್ರ ಅಂತ? ಎಲ್ಲ ಅವರೇ ಮಾಡ್ಸಾರ ಸ್ವಾಮಿ, ಅವರೇ ಮಾಡ್ಸಾರ. ಏನ್ ನಮ್ಗೆ ಏನು ಕೊಟ್ಟಿಲ್ಲ, ಒಂದ್ ನೋಟಿಸ್ ಅವ್ನು ಚೀಟಿಯಲ್ಲಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸ್ವಾಮಿ. ದಯವಿಟ್ಟು ನಾವು ಅಕ್ರಮ ಹೊಡೆದ್ರಿಂದ ನಾವು ಕೇಳಕ್ ಹೋದ್ರೆ ನೀನೇ ಕೇಳ್ದೆ, ಅವ್ರ ಮೇಲೆ ಕೇಳಗೋ ಅಂತಾನೆ ಚೀಫ್ ಆಫೀಸರ್ ಕೇಳಕ್ ಹೋದ್ರೆ ಹೊಡಿತೇನೆ ಹೊಡಿಯಂತ ಅದು ಗುಂಡಿ ಬಿಸ್ಕೊಂಡ್ ಬರ್ತಾರೆ. ನಾವ್ ಯಾರಿಗೆ ಅಧಿಕಾರಿಗಳು ರೌಡಿ ತರ ರೌಡಿದಾರ ಬರ್ತಾರೆ ಖಂಡಿತ. ಇದೇ ಜಾಗ ಕೇಳಕ್ ಹೋದ್ರೆ ರೌಡಿದಾರ ಹೊಡಿತೇವೆ ಹೊಡೆಯ ಅಲ್ಲೂ ಬಂದು ಹಂಗೆ ಮಾಡ್ತಾರೆ. ಆ ರೋಡ್ ನಾವ್ ಯಾರು ಕೇಳೋ ಸ್ವಾಮಿ? ಇಲ್ಲ ಮುಂದಕ್ಕೆ ಹೋದ್ರೆ ಪೊಲೀಸ್ನವ್ರು ಇದ್ ಮಾಡ್ತಾರೆ. ನಾವ್ ಯಾವ ರೀತಿ ಜೀವನ ಸಾಕೋದು ಹೇಳಿ? ದೌರ್ಜನ್ಯ ಮಾಡ್ತಾವ್ರೆ. ಈಗ 6 ಜನ ಮಾಡಿದ್ವಲ್ಲ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇವ್ರು. ಈಗೇನ್ ಬೇಕು ಸರ್? ಏನಾಗ್ಬೇಕು? ನಮ್ ಏನು ಪರಿಹಾರ ಕೊಟ್ಟು ನಮ್ಗೆ ಜಮೀನು ಬಿಟ್ಕೊಟ್ಬಿಡಿ ಸಾಕು, ಇನ್ನೇನು ಬೇಡ. ಇಲ್ಲ ಇವತ್ತು ಏನಾಯ್ತು ರೇಟ್, ಆ ರೇಟಲ್ಲಿ ಪರಿಹಾರ ಕೊಡ್ಸ್ಬಿಡಿ, ಜಮೀನೇ ಕೊಡಿ. ನಾವ್ ಏನ್ ಮಾಡೋದು? ಎಳ್ಳು ಇಲ್ದಲ್ಲಿ ಮಕ್ಳು ಹೆಂಗ್ ಸುಮ್ಮನೆ ಸಾಕ್ತಾರ? ವಿಷ ತೊಳಕ್ ನಮ್ಮ ಮಕ್ಕಳ, ನಮ್ಗೆ 4 ಜನ ಮಕ್ಕಳು, ಅವ್ರು ಏನ್ ಮಾಡಿದವ್ರು, ಏನ್ ತಿಂತಾರೆ ಹೇಳಿ? ನಿಮ್ಮ ಹೆಸರು? ಮರಿಯಪ್ಪ ಅಂತ ಸುಮ್ಮನೆ.